ಇದು ಗಣಿತ ಮಾಡಲ್ ಕ್ವಶನ್ ಪೇಪರ್ ಆಗಿದೆ. ಇದು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳ ಪ್ರಶ್ನೆ ಪತ್ರಿಕೆ ಮಾಡಲ್ ಪ್ರತಿ. ಇಲ್ಲಿ ಮೊದಲನೇ ಪ್ರಶ್ನೆ 3 ಮತ್ತು 5ರ ಮಸಾ ಕೇಳಿದ್ದಾರೆ. ಉತ್ತರ 1. ಎರಡನೇ ಪ್ರಶ್ನೆ ಒಂದು ಗ್ರಾಫನ್ನು ಕೊಟ್ಟಿರ್ತಾರೆ. ಆ ಗ್ರಾಫ್ ನೋಡಿ ಬಹುಪದೋಕ್ತಿಯ ಶೂನ್ಯತೆಗಳ ಬೆಲೆಯನ್ನು ಕಂಡುಹಿಡಿಯುವುದಾಗಿದೆ. ಉತ್ತರ ಎ. ಮೂರನೇ ಪ್ರಶ್ನೆ a1x + b1y + c1 = 0, a2x + b2y + c2 = 0 ರೇಖಾತ್ಮಕ ಸಮೀಕರಣಗಳ ಜೋಡಿಯ ಅನನ್ಯ ಪರಿಹಾರವನ್ನು ಹೊಂದಿದ್ದರೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧವನ್ನು ಬರೆಯಿರಿ ಅಂತಂದಿದ್ದಾರೆ. ಆಪ್ಷನ್ ಎ a1/a2 ≠ b1/b2. ನಾಲ್ಕನೇ ಪ್ರಶ್ನೆ ಇವುಗಳಲ್ಲಿ ಸಮಾಂತರ ಶ್ರೇಣಿಯು ಉತ್ತರ ಬರೆಯಬೇಕು. ಆಪ್ಷನ್ ಡಿ. ಐದನೇ ಪ್ರಶ್ನೆ ಒಂದು ಮಧ್ಯಾಂಕ ವರ್ಗಾಂತರವನ್ನು ಕಂಡುಹಿಡಿಯಬೇಕು. ಆರನೇ ಪ್ರಶ್ನೆ cot a = 3 tan a ಆದರೆ ಕೋನ ಎ ಅಳತೆಯನ್ನು ಬರೆಯಿರಿ ಅಂತಂದಿದ್ದಾರೆ. ಆಪ್ಷನ್ ಡಿ 30 ಡಿಗ್ರಿ. ಏಳನೇ ಪ್ರಶ್ನೆ p of -4 -5 ಬಿಂದುವಿನಿಂದ ಎಳೆದ ಲಂಬವು x ಅಕ್ಷವನ್ನು q ಬಿಂದುವಿನಲ್ಲಿ ಛೇದಿಸುತ್ತದೆ. ಹಾಗಾದರೆ q ಬಿಂದುವಿನ ನಿರ್ದೇಶಾಂಕ. ಆಪ್ಷನ್ ಬಿ 4, 0. ಎಂಟನೇ ಪ್ರಶ್ನೆ ವರ್ಗ ಸಮೀಕರಣವನ್ನು ಕೊಟ್ಟಿರ್ತಾರೆ. ವರ್ಗ ಸಮೀಕರಣವನ್ನು ಬರೆಯುವುದಾಗಿ 6 ಮತ್ತು -1ರ ಮೂಲಗಳು ಹೊಂದಿರುವಂಥ ವರ್ಗ ಸಮೀಕರಣ. ಮತ್ತು ಇಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿದಂತೆ 8 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇದು ತ್ರಿಭುಜ ಪಾಠದಿಂದ ಬಂದಿರುವಂಥದ್ದು ಇದೆ. ಇಲ್ಲಿ ಎಲ್ಲ ಪ್ರಶ್ನೆಗಳಿವೆ, ನೋಡಿಕೊಂಡು ನೀವು ಉತ್ತರ ನೀಡುವುದಾಗಿದೆ. ಇದೇ ರೀತಿ ಇದೊಂದು ಮಾಡೆಲ್ ಪ್ರತಿಯಾಗಿದೆ. ಇದು ಸಮಾಂತರ ಶ್ರೇಣಿಯಿಂದ ಬಂದಿರುವಂಥ ಪ್ರಶ್ನೆ. ಇದು ಮೇಲ್ಮೈ ಘನಾಕೃತಿ ಪಾಠದಿಂದ ಬಂದಿರುವಂಥ ಪ್ರಶ್ನೆಯಾಗಿದೆ. ಘನಾಕೃತಿಯ ವಿಸ್ತೀರ್ಣವನ್ನು ಕೇಳಿದ್ದಾರೆ ಅಲ್ಲಿ. ಇದು ತ್ರಿಭುಜ ಪಾಠದಿಂದ ಬಂದಿರುವಂಥ ಪ್ರಶ್ನೆ. ಇದು ಬಹುಪದೋಕ್ತಿ ಪಾಠದಿಂದ ಬಂದಿರುವಂಥ ಪ್ರಶ್ನೆ. ಇಲ್ಲಿ 2 ವಾಕ್ಯದಲ್ಲಿ 2 ಅಂಕದ 8 ಪ್ರಶ್ನೆಗಳಿವೆ. ಇದು ಸಮಾಂತರ ಶ್ರೇಣಿಯಿಂದ ಬಂದಿರುವಂಥ ಪ್ರಶ್ನೆ. ಇಲ್ಲಿ 18ನೇ ಒಂದು ಪ್ರಶ್ನೆ ಇದೆ. x ಮತ್ತು y ಬೆಲೆಯನ್ನು ಕಂಡುಹಿಡಿಯುವುದಾಗಿದೆ. y ಬೆಲೆ ಮತ್ತು x ಬೆಲೆಯನ್ನು ಯಾವುದೇ ವಿಧಾನದಿಂದ ನೀವು ಕಂಡುಹಿಡಿಯಬಹುದು. ಸುಲಭವಾದ ವಿಧಾನದಿಂದ ನೀವು ಕಂಡುಹಿಡಿಯಬಹುದು. ನಿಮಗೆ ಯಾವುದು ಸುಲಭ ಆಗುತ್ತಲ್ಲ ಅದು. ಇಲ್ಲಿ 19ನೇ ಪ್ರಶ್ನೆ ಒಂದು ವರ್ಗ ಸಮೀಕರಣದ ಶೋಧಕ ಬೆಲೆಯನ್ನು ಕಂಡುಹಿಡಿಯಲು ಕೇಳಿರ್ತಾರೆ. ಮೂಲಗಳ ಸ್ವಭಾವವನ್ನು ನಿರ್ಧರಿಸಿ. ಮತ್ತು 20ನೇ ಪ್ರಶ್ನೆ √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೇಳುತ್ತಾರೆ. ಇದು ಪ್ರಮುಖವಾದ ಪ್ರಶ್ನೆಗಳಲ್ಲಿ ಒಂದು, ಬಹು ನಿರೀಕ್ಷಿತ ಪ್ರಶ್ನೆ ಎಂದು ಅಂದುಕೊಳ್ಳಿ. ಮತ್ತು 21ನೇ ಪ್ರಶ್ನೆ 1:2 ಅನುಪಾತದಲ್ಲಿ ವಿಭಾಗಿಸುವ ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ ಅಂತ ಅಂದಿದ್ದಾರೆ. ನಿರ್ದೇಶಾಂಕವನ್ನು ಕಂಡುಹಿಡಿಯುವುದಾಗಿದೆ. 22ನೇ ಪ್ರಶ್ನೆ tan p ಮತ್ತು cos r ಬೆಲೆಗಳನ್ನು ಕಂಡುಹಿಡಿಯಲು ಹೇಳಿದ್ದಾರೆ. ಅದನ್ನು ನೀವು ಕಂಡುಹಿಡಿಯಬೇಕು. 23ನೇ ಪ್ರಶ್ನೆ ಇದು ವೃತ್ತ ಪಾಠದಿಂದ ಬಂದಿರುವಂಥ ಪ್ರಶ್ನೆ. 24ನೇ ಪ್ರಶ್ನೆ ಲಸ-ಮಸಗಳನ್ನು ಕಂಡುಹಿಡಿದು ಅಪವರ್ತನ ವಿಧಾನದಿಂದ 42ರ ಬೆಲೆಯನ್ನು ಕಂಡುಹಿಡಿಯುವುದಾಗಿದೆ. ಏನಾಗುತ್ತೆ ಅದು 42, 48 ಅಂತ ಇದೇ ರೀತಿಯಾಗಿ ಬರೀಬೇಕು. 25ನೇ ಇದರಲ್ಲಿ 3 ಅಂಕದ 9 ಪ್ರಶ್ನೆಗಳಿವೆ. ಇಲ್ಲಿ ನೀವು ನೋಡಬಹುದು, ಈ ರೀತಿಯಾಗಿ ಉತ್ತರ ನೀಡಬೇಕು. ಮತ್ತು ಇಲ್ಲಿ 26ನೇ ಪ್ರಶ್ನೆ ಬಾಹ್ಯ ಬಿಂದುವಿನಿಂದ ಎಳೆದ ವೃತ್ತಗಳ ಸ್ಪರ್ಶಗಳ ಉದ್ದವು ಸಮನಾಗಿರುತ್ತದೆ ಅಂತ ಕೇಳಿರುವಂಥ ಪ್ರಶ್ನೆ. ಇದು ಪ್ರಮುಖ ಪ್ರಶ್ನೆಗಳಲ್ಲಿ ಒಂದು, ಬಹು ನಿರೀಕ್ಷಿತ ಪ್ರಶ್ನೆಯಾಗಿದೆ ಅದು. ಈ ಪ್ರಶ್ನೆಯನ್ನು ಸದಾ ಕೇಳುತ್ತಾರೆ ಅವರು. 27ನೇ ಪ್ರಶ್ನೆ ವರ್ಗ ಸಮೀಕರಣ ಪಾಠದಿಂದ ಬಂದಿರುವಂಥ ಪ್ರಶ್ನೆಗಳಿವು. ಇದೇ ರೀತಿಯಾಗಿ ಉತ್ತರ ನೀಡಬೇಕು. ಏನೇನು x ಮತ್ತು y ಬೆಲೆಯನ್ನು ಕಂಡುಹಿಡಿಯುವುದಾಗಿದೆ. ಮತ್ತು 28ನೇ ಪ್ರಶ್ನೆ ತ್ರಿಕೋನಮಿತಿ ಪಾಠದಿಂದ ಬಂದಿರುವಂಥ ಪ್ರಶ್ನೆ. ಇಲ್ಲಿ ನೀವು ಎಡಭಾಗ ಬಲಭಾಗವನ್ನು ಸಮನಾಗಿ ಸಮತೂಗಿಸಬೇಕಾಗುತ್ತೆ. ಮತ್ತು 29ನೇ ಪ್ರಶ್ನೆ ಇದು ಶೂನ್ಯತೆ ಬಹುಪದೋಕ್ತಿ ಪಾಠದಿಂದ ಬಂದಿರುವಂಥ ಪ್ರಶ್ನೆ. ಆಲ್ಫಾ ಮತ್ತು ಬೀಟಾಗಳ ಬೆಲೆಯನ್ನು ಕಂಡುಹಿಡಿಯುವುದಾಗಿದೆ. ಮತ್ತು ಇಲ್ಲಿ ಅದರ ಬದಲಿಗೆ ಅದೇ ಪಾಠದಿಂದ ಬೇರೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಮತ್ತು ಇದು ತ್ರಿಭುಜ ಪಾಠದಿಂದ ಬಂದಿರುವಂಥ ಪ್ರಶ್ನೆ. ಇದು ಕಂಸ ಮೇಲ್ಮೈ ವೃತ್ತಾಕಾರ ಪಾಠದಿಂದ ಬಂದಿರುವಂಥ ಪ್ರಶ್ನೆ. ಇದು 32ನೇ ಪ್ರಶ್ನೆ ಸಂಭವನೀಯತೆ ಪಾಠದಿಂದ ಬಂದಿರುವಂಥ ಪ್ರಶ್ನೆ. ABC ಬೆಲೆಯನ್ನು ಕಂಡುಹಿಡಿದು P of C = N of C / N of S ನ ಬೆಲೆಯನ್ನು ಕಂಡುಹಿಡಿಯುವುದಾಗಿದೆ. ಇದು ಸರಾಸರಿ ಬಹುಲಕ ಪಾಠದಿಂದ ಬಂದಿರುವಂಥ ಪ್ರಶ್ನೆ. ಇದು ಸಂಖ್ಯಾಶಾಸ್ತ್ರ ಪಾಠದಿಂದ ಬಂದಿರುವಂಥ ಪ್ರಶ್ನೆಗಳಿವೆಲ್ಲ.
ಸಂಖ್ಯಾಶಾಸ್ತ್ರದ ಪ್ರಮುಖ ಪ್ರಶ್ನೆಗಳಲ್ಲಿ ಒಂದಾಗಿದೆ. 5ನೇ ವಿಭಾಗದಲ್ಲಿ ಎರಡು ರೇಖಾತ್ಮಕ ಸಮೀಕರಣಗಳನ್ನು ಕಟ್ಟಿರುತ್ತಾರೆ. ಆ ರೇಖಾತ್ಮಕ ಸಮೀಕರಣವನ್ನು ಉಪಯೋಗಿಸಿಕೊಂಡು ಗ್ರಾಫನ್ನು ಹಾಕುವುದಾಗಿರುತ್ತೆ. ಗ್ರಾಫ್ನಲ್ಲಿ ಎಕ್ಸ್ ಮತ್ತು ವಾಯು ಬೆಲೆಯನ್ನು ಕಂಡುಹಿಡಿಯುವುದಾಗಿದೆ. ಎಕ್ಸ್ ಮತ್ತು ವಾಯು ಬೆಲೆಯನ್ನು ಕಂಡುಹಿಡಿಯಬೇಕು. ಇದು ಪ್ರಮುಖ ಪ್ರಮೇಯಗಳು. ಇದು ತ್ರಿಭುಜ ಪಾಠದಿಂದ ಬಂದಿರುವಂಥ ಪ್ರಶ್ನೆ. ಪ್ರಮುಖ ಪ್ರಶ್ನೆಗಳಲ್ಲಿ ಒಂದು ಇದು ನೋಡಿಕೊಳ್ಳಿ, ಇದು ಹೇಗೆ ಅಂತ ಉತ್ತರ ನೀಡಬೇಕಂತ. ಇದೇ ರೀತಿಯಾಗಿ ಅವರು ಕೇಳಿರುತ್ತಾರೆ. ರಚನೆ, ದತ್ತ, ಸಾಧನೆ ಮತ್ತು ವಿಶ್ಲೇಷಣೆಯನ್ನು ಮಾಡಬೇಕು. ಮಾಡಿದಾಗ ನಿಮಗೆ ಪೂರ್ಣವಾಗಿ 4 ಅಂಕಗಳು ದೊರೆಯಿತು. ಇದು ಸಮಾಂತರ ಶ್ರೇಣಿ ಪಾಠದಿಂದ ಬಂದಿರುವಂಥ ಪ್ರಶ್ನೆ. ಸಮಾಂತರ ಶ್ರೇಣಿಯಲ್ಲಿರುವಂಥ ಸೂತ್ರಗಳನ್ನು ಉಪಯೋಗಿಸಿಕೊಂಡು ಉತ್ತರವನ್ನು ಕಂಡುಹಿಡಿಯುವುದಾಗಿದೆ. ಇದು ತ್ರಿಕೋನಮಿತಿ ಪಾಠದಿಂದ ಬಂದಿರುವಂಥ ಪ್ರಶ್ನೆ. ತ್ರಿಕೋನಮಿತಿ ಅನ್ವಯದಿಂದ ಕೇಳಿರ್ತಾರೆ ಈ ಪ್ರಶ್ನೆಯನ್ನು. ಇದನ್ನೊಂದು ನೋಡಿಕೊಳ್ಳಿ. ಒಂದು 5 ಅಂಕದ ಒಂದು ಪ್ರಶ್ನೆಯನ್ನು ಕೇಳಿರ್ತಾರೆ. ಅದು ಘನಾಕೃತಿ ಪಾಠದಿಂದ ಬಂದಿರುವಂಥ ಪ್ರಶ್ನೆ ಆಗಿರುತ್ತೆ. ಇಲ್ಲಿ ಅಥವಾ ಅಂತ ಕೇಳಿದ್ದಾರೆ ನೋಡಿ, ನಿಮ್ಗೆ ಯಾವುದು ಸುಲಭ ಹೋಗುತ್ತಲ್ಲ ಅದನ್ನು ನೀವು ಬರೆಯಬಹುದು. ಇದು 5 ಅಂಕದ ಒಂದು ಪ್ರಮುಖ ಪ್ರಶ್ನೆ. ಇದು ಘನಾಕೃತಿ ಪಾಠದಿಂದಲೇ ಕೇಳಿರ್ತಾರೆ ಪ್ರಶ್ನೆಗಳನ್ನೆಲ್ಲ. ಇದು ಉತ್ತರ ನೀಡುವಂಥ ಪದ್ಧತಿ.